ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರದವರು ಅಫಿಸಿಯಲ್ ಆಗಿ ತಿಳಿಸಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ 2 ಲಕ್ಷ ಮಹಿಳೆಯರನ್ನು ಆಚೆ ಇಟ್ಟಿದ್ದೀವಿ ಅಂತ. ಇವತ್ತು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರಲ್ವಾ? ಯಾರಾದರೂ ಕ್ಯಾನ್ಸಲ್ ಆಗಿದ್ದೀರಾ? ಮತ್ತು ಏನಕ್ಕೆ ಕ್ಯಾನ್ಸಲ್ ಆಗಿದೆ, ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ನ ನೋಡೋಣ. ಜೊತೆಗೆ ರೇಷನ್ ಕಾರ್ಡ್ ಇರೋರಿಗೆ ಈ ಒಂದು ಗುಡ್ ನ್ಯೂಸ್ ಇದೆ. ಇಲ್ಲಿದೆ ಇರೋರಿಗೆ ಗುಡ್ ನ್ಯೂಸ್ ಇದೆ. ಆಹಾರ ಸಚಿವರು ಆಗಿರುವಂತಹ KH ಮುನಿಯಪ್ಪನವರ ಕಡೆಯಿಂದ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ. ನೀವು ಇಲ್ಲಿ ವೇಟ್ ಮಾಡುತ್ತಿದ್ದೀರಾ. ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಗೊತ್ತಿಲ್ಲದೇನೆ 2 ಲಕ್ಷ ಜನಕ್ಕೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯದು ಅಪ್ಲಿಕೇಶನ್ಸ್ನ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿ ಕ್ಯಾನ್ಸಲ್ ಮಾಡಿರೋದು ಯಾರ್ಯಾರ್ದು ಇವಾಗ ಫ್ರೆಶ್ ಆಗಿ ಅಪ್ಲಿಕೇಶನ್ಸ್ ಹಾಕಿದ್ರು ಅಲ್ಲ, ಅವರೆಲ್ಲ ನಿಮ್ಮ ಥರಾನೇ ಪ್ರತಿ ತಿಂಗಳು ಹಣನ ಪಡೆದುಕೊಂಡು 11ನೇ ಕಂತಿನವರೆಗೂ ಕೂಡ ಯಾರ್ಯಾರು ಹಣನ ಪಡೆದುಕೊಂಡ್ರಿ ಅಲ್ಲ, ಆ ಒಂದು ಲಿಸ್ಟಲ್ಲಿ ಯಾರ್ಯಾರು ಇದ್ರು ಅಲ್ಲ, ಅದರಲ್ಲೇ 2 ಲಕ್ಷ ಜನನ ಇವಾಗ ಆಚೆ ಇಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಸ್ ಕ್ಯಾನ್ಸಲ್ ಆಗಿದೆಯಾ, ಆಗಿಲ್ವಾ, ಮತ್ತು ನಿಮಗೆ ಇನ್ನು ಮುಂದೆ ಹಣ ಬರುತ್ತಾ ಬರಲ್ವಾ ಅನ್ನೋದು ಇವಾಗ ಪ್ರಶ್ನೆಯಾಗಿ ಉಳಿದಿರುತ್ತೆ. ಯಾಕೆ ಅಂದರೆ, ಈ ಒಂದು ಸ್ಟೇಟ್ಮೆಂಟ್ ಒಂದು ಅಫಿಸಿಯಲ್ ಆಗಿ ಕರ್ನಾಟಕ ಸರ್ಕಾರನೇ ಅಫಿಸಿಯಲ್ ಆಗಿ ಹೊರಡಿಸಿರುವುದು. ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಇರೋರಿಗೆ ಅಪ್ಡೇಟ್ ಇದೆ, ತಿಳಿಸಿಕೊಡುತ್ತೇನೆ. ಇಲ್ಲಿ ಆಹಾರ ಸಚಿವರಾದಂತಹ KH ಮುನಿಯಪ್ಪನವರು ಏನು ಹೇಳಿದ್ದಾರೆ ಅಂದರೆ, ಈ ಸೆಪ್ಟೆಂಬರ್ 15ನೇ ತಾರೀಕಿನಿಂದ 35ನೇ ತಾರೀಕು ಒಳಗಡೆ ಈ ಹೊಸದಾಗಿ ಅಪ್ಲಿಕೇಶನ್ಸ್ನ ಹಾಕುವುದಕ್ಕೆ ಮತ್ತು ರೇಷನ್ ಕಾರ್ಡ್ನ ಎಡಿಟ್ ಮಾಡುವುದಕ್ಕೆ ಒಂದು ಲಿಂಕ್ನ ಬಿಡುತ್ತೀವಿ. ಆ ಡೇಟ್ ಇವಾಗ ಫಿಕ್ಸ್ ಆಗಿಲ್ಲ. ಈ ಒಂದು ತಿಂಗಳಲ್ಲಿ ಎಡಿಟಿಂಗ್ ಲಿಂಕ್ ಬರುತ್ತೆ ಮತ್ತು ಅಪ್ಲಿಕೇಶನ್ಸ್ ಹಾಕುವುದು ಕೂಡ ಒಂದು ಲಿಂಕ್ ಆಕ್ಟಿವೇಟ್ ಆಗುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಇಲ್ಲದೇ ಇರುವವರಿಗೆ ಮತ್ತು ಇರುವವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಇವಾಗ ಡೇಟ್ ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯದು ಇದುವರೆಗೂ ಕೂಡ 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಈ ಮೊದಲು ಏನಂತ ಹೇಳಿದ್ರು, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ, ಯಾರಿಗೂ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆದರೆ ಇವಾಗ ಏನಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಏನು ಪಡೆದುಕೊಳ್ತಾ ಇದ್ದೀರಲ್ಲ, ಅದರಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತುಂಬಾ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಅಪ್ಲಿಕೇಶನ್ಸ್ ಹಾಕಬೇಕಂದ್ರೇ ಹೇಳಿದರು. ಗೃಹಲಕ್ಷ್ಮಿ ಯೋಜನೆಯು ಯಾರ್ಯಾರಿಗೆ ಎಲಿಜಿಬಲ್ ಇರುತ್ತಾರೆ ಅಂದರೆ, ರೇಷನ್ ಕಾರ್ಡ್ ಇರುವವರು ಎಲಿಜಿಬಲ್ ಇರುತ್ತಾರೆ, ಮತ್ತು GST ಪೇ ಮಾಡುತ್ತಿರುವವರು ಮತ್ತು ಟ್ಯಾಕ್ಸ್ ಪೇ ಮಾಡುತ್ತಿರೋರು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆಗಿರಲ್ಲ. ಅವರಿಗೆ ಯಾವುದೇ ತರಹದ ಗೃಹಲಕ್ಷ್ಮಿ ಯೋಜನೆ ಹಣನ ಪ್ರತಿ ತಿಂಗಳು 2,000 ರೂಪಾಯಿ ಕೊಡಲ್ಲ ಅಂತ ಹೇಳಿದರು. ಮತ್ತು ಇವಾಗ ಎಲೆಕ್ಷನ್ ಆಗುವವರೆಗೂ ಸುಮ್ಮನೆ ಇದ್ದರು, ಯಾವುದೇ ತರಹದ ಆ್ಯಕ್ಷನನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಮತ್ತು ಕೆಲವ್ರದ್ದು ಏನಾಗಿದೆ ಅಂದರೆ, ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಕೆಲವೊಬ್ಬರದು ತೆಗೆದುಕೊಂಡ್ರು, GST ಪೇ ಆಗಿರಲಿ, ಟ್ಯಾಕ್ಸ್ ಪೇ ಆಗಿರಲಿ, ಅವ್ರದ್ದು ತೆಗೆದುಕೊಂಡ್ರು ಅಪ್ಲಿಕೇಶನ್ಸ್ನ. ಅಂಥವ್ರದ್ದು ಏನು ಮಾಡಿದ್ದಾರೆ ಅಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಅವರನ್ನು ಏನು ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರೆ. ಅಂಥವ್ರನ್ನ 2 ಲಕ್ಷ ಜನರದ್ದು ಅಪ್ಲಿಕೇಶನ್ಸ್ನ ರಿಜೆಕ್ಟ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಮದು ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸ್ಟೇಟಸ್ನ ಚೆಕ್ ಮಾಡಿಕೊಟ್ಟಾಗ ನಿಮ್ಮದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದೆಯಾ, ನೀವು ಟ್ಯಾಕ್ಸ್ ಕಟ್ಟುತ್ತಾ ಇಲ್ಲ, GST ಕಟ್ಟುತ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತದೆ ಅಂದರೆ, ಸ್ವಯಂ ಘೋಷಣೆ ಪತ್ರನ ಬರೆದು ಕೊಡಬೇಕಾಗುತ್ತದೆ. ಜೊತೆಗೆ ನಿಮ್ಮದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಜೆರಾಕ್ಸ್ನ ಮಾಡಿಕೊಂಡು ಹೋಗಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಲ್ಲಿಸಿದರೆ ಎಲ್ಲ ಪ್ರೊಸೆಸ್ ಮಾಡಿ ನಿಮಗೆ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಮತ್ತು ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಸ್ನ ರಿಜೆಕ್ಟ್ ಆಗಿದೆಯಾ ಇಲ್ವಾ ಅಂತ ತಿಳಿದುಕೊಳ್ಳುವುದಕ್ಕೆ ಕರ್ನಾಟಕ ಗ್ರಾಮ ಬಾಪೂಜಿ ಸೇವಾ ಕೇಂದ್ರಕ್ಕೆ ಎಲ್ಲೆಲ್ಲಿ ಯೋಜನೆಯ ಅರ್ಜಿ ಸಲ್ಲಿಸಿದ್ದೀರಲ್ಲ, ಅಲ್ಲಿ ಹೋಗಿ ನಿಮ್ಮ ಸ್ಟೇಟಸ್ ಅನ್ನು ತಿಳಿದುಕೊಳ್ಬೇಕಾಗುತ್ತದೆ. ಮತ್ತು ಇಲ್ಲಿ ನೀವೇನಾದರೂ GST ಪೇ ಮಾಡುತ್ತಿದ್ದೀರಾ ಅಂದರೆ, ಮತ್ತು ಯಾರಿಗೆ ಹಣ ಬಂದಿರಲ್ಲ ಒಂದು 2-3 ತಿಂಗಳಿಂದ ಅವರದ್ದು ಸ್ಟೇಟಸನ್ನು ಚೆಕ್ ಮಾಡಿಸಿಕೊಂಡ್ರೆ ಸ್ವಲ್ಪ ಬೆಟರ್ ಆಗಿರುತ್ತದೆ. ಅಂದರೆ ಸರ್ಕಾರದವರು ಅಪ್ಲಿಕೇಶನ್ಸ್ನ ಎಲ್ಲ ರಿಜೆಕ್ಟ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯದು ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.